ಖುಷಿ ಹುಡುಕಿ ಸಾಕಾಯ್ತು. ಟೆಂಟ್ ಹಾಕೋಕ್ಕೆ ಜಾಗ ಎಲ್ಲೂ ಸಿಗಲಿಲ್ಲ. ಸೊ ಫೈನಲಿ ಒಂದು ಜಾಗ ಅಂತ ಸಿಕ್ತು. ಇಲ್ಲಿ ಟೆಂಟ್ ಹಾಕ್ಬೋದಾ ಅಂತ ಕೇಳಿದ್ದಕ್ಕೆ ಹ್ಞೂ ಹಾಕ್ಕೋಬೋದು ಅಂದರು. ಫುಡ್ ಮಾತ್ರ ಇಲ್ಲೇ ತಿನ್ಬೇಕಂತೆ. ಸೊ ನಾವಿವಾಗ ಟೆಂಟ್ ಹಾಕಕ್ಕೆ ಹೋಗ್ತಿದ್ದೀವಿ. ಯಾವ ನದಿ ಗುರು ಅದು? ಶೌಶಿ ನದಿ ಹತ್ರ ಟೆಂಟ್ ಹಾಕ್ತಾ ಇದ್ದೀವಿ. ಶೌಶಿ ನದಿ. ಸೊ ಅಲ್ಲಿ ಟೆಂಟ್ ಹಾಕ್ಲಿಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಒಳ್ಳೆ ಲೊಕೇಶನ್ ಕಾಣ್ತಾ ಇದೆ ನಮಗಂತೂ. ಮತ್ತು ಇದು ಈ ನದಿ ಬಂದ್ಬಿಟ್ಟು 3 ನದಿ ಸಮ್ಮಿಲನ ಆಗುತ್ತೆ. ಶೌಶಿ ಮತ್ತೆ ಲೆಫ್ಟ್ ಸೈಡ್ ಇರೋದು ಕೊಯ್ನಾ, ರೈಟ್ ಸೈಡ್ ಇರೋದು ಕಾಂದಾಟಿ. ಈ 3 ನದಿ ಸೇರಿಬಿಟ್ಟು ಕರ್ನಾಟಕಕ್ಕೆ ನೀರು ಸರಬರಾಜು ಆಗುತ್ತಂತೆ. ಅದರಿಂದ ವಿದ್ಯುತ್ತು ಕೂಡ ಉತ್ಪಾದನೆ ಮಾಡ್ತಾರೆ ಅಂತ ಹೇಳ್ತಾರೆ. ಎಕ್ಸಾಕ್ಟಾಗಿ ನಮಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸೊ ಇವಾಗ ಒಂದು ಒಳ್ಳೆ ಲೊಕೇಶನ್ ಸಿಕ್ಕಿದೆ. ಒಳ್ಳೆ ಪ್ಲೇಸ್ ಸಿಕ್ಕೈತೆ ನಮ್ಗಂತೂ. ಇವತ್ತು ಫುಲ್ ಖುಷಿ ಆಗ್ತೈತೆ. ನೆಟ್ವರ್ಕ್ ಒಂದು ಇಶ್ಯೂ ಇದೆ. ಇಷ್ಟು ದಿನ ಟೆಂಟ್ ಹಾಕ್ತಿದ್ವಿ, ಬಟ್ ಈ ಟೆಂಟ್ ಇಲ್ಲಾಗಿರೋ ಜಾಗಕ್ಕೆ ನೆಟ್ವರ್ಕ್ ಒಂದು ಇಶ್ಯೂ ಇದೆ. ಅದನ್ನು ಬಿಟ್ಟರೆ ಏನಿಲ್ಲ. ಅದು 1-2 ಪಾಯಿಂಟ್ ಬಂದೈತೆ ನಮ್ಮ. ಇನ್ನೊಂದು ಪ್ಲೇಸ್ ಯಾವುದಂದ್ರೆ ಸೆಕೆಂಡಲ್ಲಿ ಇರೋದು ಘಟಪ್ರಭಾ ನದಿ ಹತ್ರ ಮಾಡಿದ್ದೀನಿ. ನಾನು ನೋಡಿಲ್ಲ ಅಂದರೆ ಹೋಗಿ ಯೂಟ್ಯೂಬಲ್ಲಿ ನೋಡಿ. ಮೀನೆಲ್ಲ ಹಿಡ್ಕೊಂಡು ತಿಂದಿದ್ದೀವಿ ಅದರಲ್ಲಿ. ಹಾಸು ಒಳಗಡೆ ಹಾಸು. ಹಾಂ ಸರ್. ಸಕ್ಕತ್ತಾಗೈತೆ ಅಂತ ಹೇಳು. ಸಾಕಾತಾಗೈತೆ ಗುರು. ಸೊಳ್ಳೆಗಳ ಕಾಟ ಐತೆ. ಬಟ್ ಅದಕ್ಕೂ ನಾವೊಂದು ವ್ಯವಸ್ಥೆ ಮಾಡಿದ್ದೀವಿ. ಹೆಲ್ಮೆಟ್ ಆ ಮೂಲೆಗೆ ಇಟ್ಬಿಡ್ತೀಯಾ? ಸಾಕು. ನೀನ್ ಯಾಕೆ ಹಂಗೆ ಕೆರ್ದಾಡ್ತಿದ್ಯಾ? ಹುಲಿ ಕೆರ್ದಾಡ್ತಿದ್ಯಾ? ರಾಜ ಹುಲಿ.
ಇದೇನು ಕೊಡ್ತಂತ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಪ್ಪ. ಯೂಸ್ ಆಗಿಲ್ಲ ಇದುವರೆಗೂ, ಬಟ್ ಎಲ್ಲಿ ಯೂಸ್ ಆಗುತ್ತೋ ಗೊತ್ತಿಲ್ಲ. ಯೂಸ್ ಆಗಿಲ್ಲ ಅಂದರೆ ಮನೆಗೆ ಹೋಗೋದು ಬೇಡ ನಾವು. ಯೂಸ್ ಆಗಿಲ್ಲ ಅಂದರೆ ರೈನ್ ಕೋಟ್ ಹಾಕೊಂಡು ಇಲ್ಲೇ ಎಗಿರ್ತೀನಿ ನಾನು ಆಮೇಲೆ. ಅಷ್ಟೇನಾ? ಇದಿರೋದ್ರಿಂದ ಸ್ವಲ್ಪ ಯೂಸ್ ಆಗ್ತಿದೆ ನಮಗೆ. ಇದು ತಗೊಂಡು ಇವನು ಕರೆಂಟ್ ಬಿಲ್ ಕಲೆಕ್ಟ್ ಮಾಡ್ಕೊಂಡ್ ಬರ್ತಾನೆ ಎಲ್ಲ ಮನೆಗೆ ಹೋಗಿ. ಎಲ್ಲಿ ಮಹಾರಾಷ್ಟ್ರದಲ್ಲ ಮುಖ ಸೇರಿಸೋಡಿದ್ದಾರೆ ಅವರು. ಮಸ್ತಾಗಿದೆ. ಹಿಂದ್ಗಡೆ ಹೋಗ್ಬಿಟ್ಟು ದಬಾಕೊಂಡ್ಬಿಟ್ಯ. ಸೊಳ್ಳೆಗಳು ಸ್ವಲ್ಪ ಜಾಸ್ತಿನೇ ಇದ್ದಾವೆ, ಬಟ್ ಒಡಮೋಸ್ ಕಾಪಾಡುತ್ತೆ ಅನ್ನೋ ನಂಬಿಕೆ ಐತೆ. ಗಾಡಿ ನಿಲ್ತಾ ಇಲ್ಲ, ಫುಲ್ಲು ಸ್ಕಿಡ್ ಆಗ್ತೈತೆ. ಅಲ್ಲೆಲ್ಲ ನೋಡ್ಬೋದು ನೀವು ಎಷ್ಟೇ ಸ್ಕಿಡ್ ಆಗಿದೆ. ಅದಕ್ಕೆ ಕಲ್ಲು ವ್ಯವಸ್ಥೆ ಮಾಡಿದ್ದಾರೆ. ಸೊ ಪೂರ್ತಿ ನೋಡೋದಾದರೆ ಒಂದು ಅಲ್ಟಿ ಲೊಕೇಶನಲ್ಲಿ ಇದ್ದೀವಿ. ಬೋಟಿಂಗ್ ಅಂದರೆ ಬೆಳಿಗ್ಗೆ ಹೊತ್ತೆದ್ದು ಬೋಟಿಂಗ್ ಕೂಡ ಮಾಡ್ಬೋದು. ಇಲ್ಲ ಸ್ವಿಮ್ಮಿಂಗ್ ಮಾಡ್ತೀವಿ ಅಂದರೆ ಇಲ್ಲಿಂದಾನೇ ಬೀಳ್ಬೋದು. ನನಗಂತೂ ದೇವರಾಣೆ ಸ್ವಿಮ್ಮಿಂಗ್ ಬರಲ್ಲ, ಕಲಿಸ್ಕೊಡ್ತೀನಿ ಅನ್ನೋ ಒಂದು ನಂಬಿಕೆ ಕೊಟ್ಟವ್ರೆ ಇವರು. ಕತ್ಲಲ್ಲಿ ಕಾಣಿಸ್ತಿಲ್ಲ, ಕತ್ಲಲ್ಲ ಬಿಸಿಲಲ್ಲಿ. ಓಕೆ, ಯಾವುದೋ ಒಂದು ಅವ್ರು ಅರ್ಥ ಮಾಡ್ಕೋತಾರೆ. ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಹೊಡಿತಾರೆ. ರಾತ್ರಿ 10:30. ಏನು ಬಿಗ್ ಬಾಸ್ ಮಾತಾಡ್ತಿದ್ಯಾ? ಬಿಗ್ ಬಾಸ್ ನಿದ್ದೆ ಬರ್ತಿದೆ, ಮಲ್ಕೋತೀವಿ. ಮಾರ್ನಿಂಗ್ ವ್ಯೂ ನೋಡೋಣಂತೆ. ಎಲ್ಲೈತಪ್ಪ ಜಿಪ್ಪಿದು? ಬಾಯ್ ಬಾಯ್. तेरी इसकी माँ की माँ. ಬಾಯ್. ಬೆಳಗ್ಗೆ ಮುಖ ತೊಳ್ಕೊಂಡು ಟೆಂಟ್ ಪ್ಯಾಕ್ ಮಾಡಿ ಸುಸ್ತಾಗೋಗಿದೆ. ಈಗ ಹೊಟ್ಟೆ ತುಂಬ ಹಸಿತಿದೆ. ನಾಷ್ಟ ಇಲ್ಲಿ ಪೋಹ ಮತ್ತು ಶಿರಾ ಕೊಡ್ತಾರಂತೆ. ಇದೇ ನೋಡಿ ಹೋಟ್ಲು, ಅದು ಇದೇ ಹೋಟ್ಲು. ನಾಷ್ಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಇದೇ ನೋಡಿ ಇಲ್ಲಿನ ಪೋಹ. ಬೆಳಗ್ಗೆ ನಾಷ್ಟ ಫೇಮಸ್ ಅಂತೆ ಇದು. ನಾವು ಟ್ರೈ ಮಾಡ್ತಿದ್ದೀವಿ. ಲಿಂಬೆಹಣ್ಣು ಹಾಕ್ಕೋತೀನಿ. ಹೆಂಗಿದೆಯಾ ಇದು? ಸೇಮ್ ಅವಲಕ್ಕಿ ಥರ ಇದೆ. ಅವಲಕ್ಕಿನೇ ಇದು, ಬಟ್ ಟೇಸ್ಟ್ ಹೆಂಗಿದೆ ಇಲ್ಲಿ? ನಮಗೂ ಅಲ್ಲಿಗೆ ಇಲ್ಲಿ ಏನು ವ್ಯತ್ಯಾಸ ಅಂತ ಹೇಳು. ಟೇಸ್ಟು ಚೆನ್ನಾಗಿದೆ ಅಂತಲೂ ಹೇಳೋಕ್ಕಾಗಲ್ಲ, ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಹೊಟ್ಟೆ ಸಿತೈತೆ, ತಿನ್ನಬೇಕು ಅಂತೀಯ? ಸರಿ. ಸೊ ಪ್ರೆಸೆಂಟ್ ನಾವು ಟ್ರೈ ಮಾಡ್ತಾ ಇದ್ದೀವಿ ಬೋಟಿಂಗ್ನ. ನಮಗಂತ ಫ್ರೀಯಾಗಿ ಕೊಡ್ತವ್ರೆ. ನೀವೇನಾದರೂ ಬಂದರೆ ಫ್ರೀಯಾಗಂತೂ ಕೊಡಲ್ಲ, ಕಾಸು ಕೊಡಬೇಕಾಗುತ್ತೆ. ನ್ಯೂ ಎಕ್ಸ್ಪೀರಿಯನ್ಸ್, ನನಗಂತೂ ಭಯ ಆಗುತ್ತೆ. ಇವ್ರ ಹೋಟ್ಲಲ್ಲೇ ನಾವು ನಿನ್ನೆ ಸ್ಟೇ ಆಗಿದ್ದು. ಹೋಟ್ಲಲ್ಲ, ಐ ಮೀನ್ ಟೆಂಟಲ್ಲಿ. ಫ್ರೀ ಅಂತ ಹೇಳಿಬಿಟ್ಟು ಅಣ್ಣ ಸುತ್ತಾಡಿದ್ದು. ಒಬ್ಬನೇ ಹೋಗ್ತವನೆ ಬರ್ತವನೆ, ಬರೋ ಥರ ಬಂದು ಮತ್ತೆ ಹೋಗ್ತವನೆ ಯೂ ಟರ್ನ್ ನೋಡಿಕೊಂಡು. ಒಟ್ನಲ್ಲಿ ಫ್ರೀ ಬೋಟಿಂಗ್ ಕೊಟ್ಟಿದ್ದಕ್ಕಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತವನೆ. ಅದೊಂದು ಖುಷಿ ಇದೆ ಅವನಿಗೆ. ನನಗಂತೂ ಬರಲ್ಲ, ನೋಡೋಣ, ಟ್ರೈ ಮಾಡ್ತೀನಿ ಯಾವ ಥರ ಇರುತ್ತೆ ಅಂತ. ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಆದರೂ ನಾನು ಒಳಗಡೆ ಹೋಗ್ಬಿಡ್ತೀನಿ. ಹಿಂದೆ ಕಾಪಾಡೋಕ್ಕೆ ಅಂಬಿ ಬರ್ತಾನೆ ಅನ್ನೋ ಒಂದು ನಂಬಿಕೆ ಮೇಲೆ ಟ್ರೈ ಮಾಡೇ ಬಿಡೋಣ ಯಾವ ಥರ ಇರುತ್ತೆ ಅಂತ. ಅವನಂತೂ ಅಲ್ಲೇ ಸುತ್ತುತ್ತವನೇ ಇದ್ದೀನಿ.
ಮುಂದೆ ಹೋಗ್ತೈತಂತೆ. ನಾನಂತೂ ಯೂಟರ್ನ್ ನೋಡ್ಕೊಂಡಿದ್ದೀನಿ, ಯಾಕಂದರೆ ನಂಗೆ ಈಜಾಡಕ್ಕೆ ಬರಲ್ಲ. ಹಿಂದ್ಗಡೆಯಿಂದ ಅಂಬರೀಷ ಬರ್ತಾವನೆ ಫಾಲೋ ಮಾಡಿಕೊಂಡು. ಮಸ್ತಾಗಿದೆ, ನೋಡ್ಬೋದು ವ್ಯೂವು. ನಾವಿದ್ದೀವಿ ಇವಾಗ ಸತಾರದಿಂದ 60 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಸೌಶಿ ನದಿ ಹತ್ರ. ಸೊ ಇಲ್ಲಿ ಬಂದು ತುಂಬ ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ ಇವರು, ಕಿರಣ್ ಭಯ್ಯ ಅಂತ. ಸೊ ನೀವು ಏನಾದರೂ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಇಲ್ಲಿ ಬಂದು ಸ್ಟೇ ಆಗ್ಬೋದು. ನಿಮಗೆ ಕ್ಯಾಂಪ್ ಮಾಡೋಕ್ಕೆಲ್ಲ ವ್ಯವಸ್ಥೆ ಇರುತ್ತೆ, ಊಟ ಎಲ್ಲ ವ್ಯವಸ್ಥೆ ಇರುತ್ತೆ ಇಲ್ಲಿ. ಇವ್ರ ಹೋಟ್ಲ್ ಬಂದುಬಿಟ್ಟು ಸೋಲ್ಶಿ ಆಗ್ರೋ ಟೂರಿಸಮ್ ಅಂತ ಹೋಟೆಲ್ ಇದೆ. ಒಳ್ಳೆ ಫುಡ್ ಕೊಡ್ತಾರೆ, ಒಳ್ಳೆ ರೆಸ್ಪಾನ್ಸು. ನೀವು ಇಲ್ಲಿ ಬಂದು ಬೋಟಿಂಗ್ ಗೀಟಿಂಗ್ ಎಲ್ಲ ಮಾಡ್ಬೋದು. ಸಖತ್ತಾಗಿದೆ ಪ್ಲೇಸ್, ನೋಡ್ಬೋದು. ಸೊ ಇಲ್ಲಿಂದ ಆ ಕಾರ್ನರ್ವರೆಗೂ ಬೇಕಾದರೆ ಕರ್ಕೊಂಡು ಹೋಗ್ತಾರೆ ನಿಮಗೆ. ಒಳ್ಳೆ ರೆಸ್ಪಾನ್ಸ್ ಇರುತ್ತೆ, ಎಲ್ಲರೂ ಬನ್ನಿ ವಿಸಿಟ್ ಮಾಡಿ. ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಕಿರಣ್ ಭಯ್ಯ ಕಡೆಯಿಂದ. ಇದೇ ಹೋಟೆಲ್ ಎಂಟ್ರೆನ್ಸ್ ಬಂದು ಅಲ್ಲಿದೆ, ಇನ್ನೂ ರೆಡಿ ಆಗ್ತಿದೆ ಎಂಟ್ರೆನ್ಸು. ಅಲ್ಲಿ ಬೋರ್ಡ್ ಕಾಣಿಸ್ತಿದೆಯಲ್ಲ, ಅದು ಇನ್ನೂ ಎಂಟ್ರೆನ್ಸ್ ರೆಡಿ ಆಗಿಲ್ಲ, ಸೈಡಲ್ಲಿ ಕಾಣಿಸಲ್ಲ. ಬಟ್ ಇಲ್ಲಿ ಹಾಕಿದ್ದಾರೆ ಮೇಲೆ ಸೋಸಿ ಆಗ್ರೋ ಟೂರಿಸಮ್ ಅಂತ ಕಾಣಿಸ್ತಿದೆಯಾ. ನ್ಯಾಚುರಲ್ ಆಗಿ ಇವರೇ ಬೆಳೆಯೋದು, ತೊಗೊಂಡೋಗಿ ಕಟ್ ಮಾಡಿ ನಮಗೆ ಊಟ ಕೊಡೋದು. ಸೊ ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲೆಲ್ಲ ಬದನೆಕಾಯಿ ಬೆಳೆದಿದ್ದಾರೆ ಮತ್ತು ಕೋಸ್ ಸಮಥಿಂಗ್ ಏನೋ ಬೆಳೆದಿದ್ದಾರೆ. ಅಲ್ಲಿ ಕೊತ್ತಂಬರಿ ಎಲ್ಲ ಬೆಳಿತವ್ರೆ. ಸೊ ಇದನ್ನೇ ನಮಗೆ ಅಡುಗೆ ಮಾಡಿ ಬಡಿಸೋದು ಅವರು. ಹೊಸ್ದಾಗಿ ಮಾಡ್ತವ್ರೆ, ಇನ್ನೂ ಗ್ರೌತ್ ಆಗಿಲ್ಲ. ಅದಕ್ಕೆ ನೀವೇನಾದರೂ ಯೂಟ್ಯೂಬ್ ಕಡೆಯಿಂದ ನೋಡ್ಕೊಂಬಂದರೆ, ನಿಮಗೆ ಸಬ್ಸ್ಕ್ರೈಬು ಶೇರು ಎಲ್ಲ ಮಾಡ್ಕೊಂಬಂದರೆ, ಇದೇ ನಮ್ಮದು ಹೋಂಡಾ ಶೋರೂಮ್ ಅಲ್ಲ, ಈ ಥರ ಹೇಳ್ತೀನಂತ. ಸಬ್ಸ್ಕ್ರೈಬ್ ಶೇರ್ ಎಲ್ಲ ಮಾಡ್ಕೊಂಬಂದರೆ ನಿಮಗೆ ಒಳ್ಳೆ ಫೆಸಿಲಿಟಿ ಕೊಟ್ಟು ಒಳ್ಳೆ ಊಟ ಕೊಡ್ತಾರೆ ಅಂತ ಹೇಳ್ಬೋದು. ನಮಗಂತೂ ಬೋಟಿಂಗ್ ಒಂದೇ ಇಲ್ಲಿ ಖುಷಿಯಾಗಿದ್ದು, ಅದು ಫ್ರೀಯಾಗಿ ಕೊಟ್ಟಿದ್ದು. ಅದಕ್ಕೆ ಯಾವಾಗಲೂ ನಾನು ಅವನಿಗೆ ಚಿರಋಣಿ, ಅವ್ನು ನನಗೆ ಚಿರಋಣಿ ಆಗಿರಲ್ಲ. ಯಾಕಂದರೆ ಇಲ್ಲಿ ಜಿಯೋ ನೆಟ್ವರ್ಕ್ ಸಿಗೋಲ್ಲ. ಅದಕ್ಕೆ ಏನು ಮಾತಾಡ್ತೀನಿ ನನಗೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ ಅಂತೂ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಮನಸ್ಸಲ್ಲಿ ಇಟ್ಕೊಳ್ಳಿ. ಸೂಪರ್ ಅಂತ ಕಮೆಂಟ್ ಮಾಡಿಬಿಡಿ. ಥ್ಯಾಂಕ್ ಯು. ಆಮೇಲೆ ಸಿಗೋಣ. ಇವಾಗ ಟೀ ಬ್ರೇಕ್. ಟೀ ಅಂತೂ ಮಸ್ತಾಗಿರುತ್ತೆ. ನನಗಂತೂ ಇಷ್ಟ ಆಗಿದ್ದಂದರೆ ಟೀ ಒಂದೇ, ಯಾಕಂದರೆ ಟೀನ ಲೆಮನ್ ಗ್ರಾಸಿಂದ ಮಾಡ್ತಾರೆ ಅವರು. ಅದೇ ಮೋಸ್ಟ್ ಫೇಮಸ್ಸು, ಯಾಕಂದರೆ ಲೆಮನ್ ಗ್ರಾಸ್ ಟೀ ಕುಡಿಯೋದ್ರಲ್ಲೇ ಮಜಾ ಜಾಸ್ತಿ ಇರುತ್ತೆ. ನಾನು ಟ್ರೈ ಮಾಡಿರಲಿಲ್ಲ ಇದುವರೆಗೂ, ಇವಾಗ ಟ್ರೈ ಮಾಡಿದೆ, ಸಖತ್ತಾಗಿತ್ತು. ಸೊ ಮುಂದ್ಗಡೆ ಲಾಗಿ ಎಲ್ಲ ಚೆನ್ನಾಗೈತೆ. ಇರೋಕ್ಕಂತೂ ಫ್ಯಾಮಿಲಿ ಇರೋಕ್ಕಂತೂ ಅಲ್ಟಿ ಪ್ಲೇಸ್ ಇದು ಅಂತ ಹೇಳ್ಬೋದು. ಅವನ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಬಗ್ಗೆ ಅವ್ನಿಗೆ ಗೊತ್ತಿಲ್ಲ. ಏನು ಮಾಡ್ತೀಯ, ಜಿಯೋ ನೆಟ್ವರ್ಕ್ ಸಿಗೋಲ್ಲ ಇಲ್ಲಿ. ಆದ್ದರಿಂದ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮಹಾಬಲೇಶ್ವರದಲ್ಲಿ.